ವೆಲ್ಕಮ್ ಟು ಎಟ್ ಆನ್ ಬ್ಲಾಗ್ಸ್. ಗುಡ್ ಮಾರ್ನಿಂಗ್. ಹೇಗಿದ್ದೀರೆಲ್ಲರೂ? ಈಗ ಸಮಯ 3:30 ಆಯಿತು. ಇವತ್ತು ಆ್ಯಕ್ಚುಲಿ ನಾವು ಗೋವಾಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಎದ್ದು ಇವಾಗ ನಾನು ಮತ್ತು ನನ್ನ ಕಸಿನ್ ಗೋವಾಕ್ಕೆ ಹೋಗ್ತಿದ್ದೀವಿ. ಈಚ್ ಅಪ್ಡೇಟ್ ನಾನು ನಿಮಗೆ ಕೊಡ್ತೇನೆ. ಓಕೆ, ಸೊ ನಾನೀಗ ಸುರತ್ಕಲ್ಲಿದ್ದೇನೆ. ಸುರತ್ಕಲ್ದಲ್ಲಿ ಮುಕ್ಕ ಎಂಬ ಪ್ಲೇಸಲ್ಲಿದ್ದೇನೆ. ಸೊ ಅಲ್ಲಿಂದ 4 ಗಂಟೆಗೆ ಹೊರಡ್ತೇವೆ ಇಲ್ಲಿಂದ ಕಾರಲ್ಲಿ. ಹಾಗೆ ಎಸ್, ಇವಾಗ ನಾವು ರೆಡಿಯಾಗಿದ್ವಿ. ನಾನು ಮತ್ತು ನನ್ನ ಕಸಿನ್ ಇವಾಗ ಹೋಗ್ತೇವೆ ನಾವು ಗೋವಾಕ್ಕೆ. 4 ಗಂಟೆ ಆಯಿತು. ಇಲ್ಲಿಂದ ಡೈರೆಕ್ಟ್ ನಾವು ಮುಖದಿಂದಲೇ ಡೈರೆಕ್ಟ್ ಹೋಗ್ತಾ ಇದ್ದೇವೆ. ಸೊ ಹೋಗ್ತಾ ಹೋಗ್ತಾ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ. ನಾವು ಬೆಳಗ್ಗೆದು ಯಾಕೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದರೆ, ಸ್ವಲ್ಪ ವಾಹನ ಎಲ್ಲ ಕಡಿಮೆ ಇರ್ತದೆ ಹೋಗುವಾಗ. ಸೊ ಹಾಗೆ ಎಕ್ಸಾಕ್ಟ್ 4 ಗಂಟೆಗೆ ನಾವು ಮನೆಯಿಂದ, ಅಂದರೆ ನನ್ನ ಕಸಿನ್ ಮನೆಯಿಂದ ಹೊರಟಿದ್ವಿ. ಸೊ ನಾವು ಇವಾಗ ಇಲ್ಲಿಂದ ಡೈರೆಕ್ಟ್ ನಾರ್ತ್ ಗೋವಾಕ್ಕೆ ಹೋಗಿ, ನಾರ್ತ್ ಗೋವಾದಲ್ಲಿ ಯಾವುದೆಲ್ಲ ಪ್ಲೇಸ್ ಇದೆ ನೋಡಿ, ಅದರ ನಂತರ ಸೌತ್ ಗೋವಾಕ್ಕೆ ವಿಸಿಟ್ ಮಾಡಿ ನಂತರ ಅಲ್ಲಿಂದ ಡೈರೆಕ್ಟ್ ವಾಪಸ್ ಮಂಗಳೂರು ಬರೋದು ಅಂತೇಳಿ. ಸೊ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಜಾಸ್ತಿ ಏನು ವಾಹನ ಇರಲಿಲ್ಲ. ಸೊ ರಸ್ತೆ ಕೂಡ ತುಂಬ ಚೆನ್ನಾಗಿತ್ತು. ಡ್ರೈವ್ ಮಾಡಿ ಬೆಳಗಾದದ್ದು ಗೊತ್ತೇ ಆಗಲಿಲ್ಲ. ಸೊ ತುಂಬ ಒಳ್ಳೆ ಫೀಲ್ ಆಗ್ತಿತ್ತು. ಆಲ್ಮೋಸ್ಟು ನಾನು ಹೇಳಿದೆ ಅಲ್ಲ, ಅಷ್ಟೇನು ವಾಹನ ಇರಲಿಲ್ಲ. ಸೊ ನಾವು ತುಂಬ ಸ್ವಲ್ಪ ಫಾಸ್ಟಾಗಿ ಬಂದ್ವಿ. ಆ್ಯಕ್ಚುಲಿ 6:30 ಗಂಟೆ ತೋರಿಸ್ತಾ ಇತ್ತು ನಾವು ಮುಕ್ಕದಿಂದ ಹೊರಡುವಾಗ. ನನ್ನ ಕಸಿನ್ ಮಲಗಿದ್ದಾಳೆ, ಅವಳಿಗೆ ಸ್ವಲ್ಪ ನಿದ್ರೆ ಬಂತು. ಡ್ರೈವಿಂಗ್ ಮಾಡಬೇಕಂತ ಕೇಳಿದ್ಲು, ಮತ್ತು ನಾನು ಹೇಳಿದೆ ಬೇಡ, ನೀವು ರೆಸ್ಟ್ ತಗೋ ಅಂತೇಳಿ. ಸೊ ಆಲ್ಮೋಸ್ಟು ಮುಕ್ಕದಿಂದ ನಾರ್ತ್ ಗೋವಾಗೆ ಹೋಗಲಿಕ್ಕೆ 6:30 ಗಂಟೆ ತೋರಿಸ್ತಾ ಇತ್ತು. ನಾವು ಡ್ರೈವಿಂಗ್ ಮಾಡಿ ಹೋಗುವಾಗ ಅದೆಲ್ಲ 12:30 ಅಲ್ಲಿ ರೀಚ್ ಆಗಬೇಕಿತ್ತು ಆ್ಯಸ್ ಪರ್ ಮ್ಯಾಪ್. ಆದರೆ ಅದು ಕಡಿಮೆಯಾಗಿ ನಾವು ಸ್ವಲ್ಪ ಬೇಗನೆ ರೀಚ್ ಆಗುವ ಥರ ಇದ್ವಿ. ಎದುರುಗಡೆ ಒಂದು ಟನಲ್ ಕೂಡ ಸಿಕ್ತು. ತುಂಬ ಒಳ್ಳೆ ನೀಟಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಡ್ರೈವ್ ಮಾಡಲಿಕ್ಕೆ ತುಂಬ ಖುಷಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಫ್ಯೂ ಡೇಸ್ ಮುಂಚೆನೇ ಇಲ್ಲಿ ಒಂದು ಕಾರವಾರದಲ್ಲಿ ಒಂದು ಬ್ರಿಡ್ಜ್ ಬಿದ್ದಿತ್ತಲ್ಲ. ಸೊ ಅದು ನೋಡ್ಬೋದು, ಇದೇ ಬ್ರಿಡ್ಜ್ ಅದು. ಓಕೆ, ಸೊ ಅದರ ಕೆಲಸ ಕೂಡ ಆಗ್ತಾ ಉಂಟು. ಏನೋ ರಿಮೂವ್ ಮಾಡೋದು ಏನೋ ಮಾಡ್ತಾಯಿದ್ರು. ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಿ ಕಾರ್ ಒಂದು ಕಡೆ ನಿಲ್ಲಿಸಿದ್ವಿ. ಸೊ ಕಸಿನ್ ಅದ್ರ ನಂತರ ಅವಳು ಗಾಡಿ ಕೂಡ ಕಾರ್ ಬಿಡ್ತಾಳೆ ಅಂತ ಹೇಳಿದ್ಲು. ಸೊ ಅವಳಿಗೆ ಕೊಟ್ಟೆ. ನಂತರ ನಾವು ಪುನಃ ಇಲ್ಲಿಂದ ಒಂದು ಸ್ಟಾಪ್ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 hours ಇತ್ತು ನಮ್ಮ ಡೆಸ್ಟಿನೇಷನಿಗೆ. ಇವಾಗ ನಮಗೆ ಸ್ವಲ್ಪ ವಾಹನಗಳು, ಸ್ವಲ್ಪ ಜನರು ಆಚೀಚೆ ಓಡಾಡೋದು ಎಲ್ಲ ನೋಡಲಿಕ್ಕೆಲ್ಲ ಸಿಕ್ತು. ನಂತರ ಬಾರ್ಡರಿಗೆ ಜಾಸ್ತಿ ದೂರ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತಲ್ಲಿ ನಾವು ಬಾರ್ಡ್ರ್ ಕೂಡ ರೀಚ್ ಆಗಿ
ನಾವು ಗೋವಾಕ್ಕೆ ಎಂಟ್ರಿ ಕೂಡ ಆದ್ವಿ. ಇಲ್ಲಿ ಸ್ವಲ್ಪ ಕೆಲವು ಕಡೆ ರೋಡು ಸ್ವಲ್ಪ ಕಂಜೆಷನ್ ಆಗಿತ್ತು ಎದುರುಗಡೆ ಹೋಗುವಾಗ. ಅದು ಬಿಟ್ಟರೆ ರೋಡೆಲ್ಲ ಓಕೆ, ತುಂಬ ಡ್ರೈವ್ ಮಾಡಲಿಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಡ್ರೈವಿಂಗ್ ಮಾಡಲಿಕ್ಕೆ. ಸೊ ಫ್ರೆಶ್ ಆಗಿ ಇವಾಗ ನನ್ನ ಕಸಿನ್ ಡ್ರೈವ್ ಮಾಡ್ತಿದ್ದಾಳೆ, ಸ್ವಲ್ಪ ಮಲಗಿ ಎಲ್ಲ ರೆಡಿಯಾಗಿದ್ದಾಳೆ. ಜೋರು ಹಸಿವಾಗ್ತಿತ್ತು. ಸೊ ಬೆಳಿಗ್ಗೆದ್ದು ನಮ್ಮದು ಬ್ರೇಕ್ಫಾಸ್ಟ್ ಗೋವಾದಲ್ಲಿ. ಸೊ ಮಡ್ಗಾವಲ್ಲಿ ನಾವು ನಮ್ಮ ಬ್ರೇಕ್ಫಾಸ್ಟನ್ನು ಮಾಡಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ ಯಾವುದೆಲ್ಲ ಪ್ಲೇಸೆಲ್ಲ ನೋಡಲಿಕ್ಕೆ ಆಗ್ತದೆ ಅಂತೇಳಿ. ಹೋಗ್ತಾ ಹೋಗ್ತಾ ಎದುರುಗಡೆ ನಮಗೊಂದು ಒಳ್ಳೆ ಬ್ರಿಡ್ಜ್ ನೋಡಲಿಕ್ಕೆ ಸಿಕ್ತು, ಜುವೇರಿ ಬ್ರಿಡ್ಜ್ ಅಂತೇಳಿ. ಇದು ಇಂಡಿಯಾದು ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಅಂತೆ. ಸೊ ಈ ಥರ ಇದೆ ನೋಡಿ, ಇದರ ಲುಕ್ ತುಂಬ ದೊಡ್ಡದಿದೆ. ಮತ್ತು ಈ ಥರ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಕೇಬಲೆಲ್ಲ ಹಾಕಿ. ಇದು ಬ್ರಿಡ್ಜಿದು ಕನ್ಸ್ಟ್ರಕ್ಷನ್ ಆದಷ್ಟು ಬೇಗ ಆಗಿದೆ ಅಂತೆ. ಮೇ ಬಿ 2 years ಮ್ಯಾಕ್ಸಿಮಮ್ ಅಷ್ಟರೊಳಗೆ ಈ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಒಳ್ಳೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಬ್ರಿಡ್ಜ್. ತುಂಬ ದೊಡ್ಡ ಬ್ರಿಡ್ಜ್. ಸೊ ಇವಾಗ ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡೋದು ಸೈಂಟ್ ಫ್ರಾನ್ಸಿಸ್ ಓಲ್ಡ್ ಚರ್ಚ್ ಮತ್ತು ನ್ಯೂ ಚರ್ಚ್ ಎರಡು ಕಡೆ. ಸೊ ಈ ಥರ ಇದೆ ಈ ವ್ಯೂ. ಅದು ನೋಡ್ತಾ ಇರೋದು ನೀವು ಬಸಲಿಕಾ ರೋಡ್ ಆ ಸೈಡ್ ಮತ್ತು ಈ ಸೈಡ್ ಇದೆ, ಒಂದು ಓಲ್ಡ್ ಇದೆ, ಒಂದು ನ್ಯೂ ಇದೆ. ಅದರ ಸೈಡಿಗೆ ಕೂಡ ಮ್ಯೂಸಿಯಂ ಅಂತ ಕೂಡ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಮಾಡೋದು ಅಂತೇಳಿ ನೋಡ್ತಾ ಇದ್ದೇನೆ. ಸೊ ಪಾರ್ಕಿಂಗಲ್ಲಿ ರೋಡ್ ಸೈಡಲ್ಲಿ ಮಾಡೋದು. ಸೊ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಇಲ್ಲೊಂದು ಸಿಕ್ತು ಜಾಗ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೇವೆ ನಾವು. ನಾನು ಆ್ಯಕ್ಚುಲಿ ಶಾರ್ಟ್ಸ್ ಹಾಕಿದ್ದೆ. ಸೊ ಕಾರಲ್ಲೇ ನಾನು ಅದನ್ನು ಚೇಂಜ್ ಮಾಡಿ ಮತ್ತು ನಾರ್ಮಲ್ ಡ್ರೆಸ್ ಕೋಡ್ ಅಲ್ಲಿ ಅಲೋಡ್ ಮಾಡೋದಿಲ್ಲ ಅಂಥೇಳಿ ಬೇರೆ ಡ್ರೆಸ್ ಕೋಡ್ ಹಾಕಿ ಆ ಸೈಡ್ ಈ ಸೈಡ್ ವ್ಯೂ ಎಲ್ಲ ನೋಡ್ಬೋದು ನೀವು. ಸೊ ಬೆಳಿಗ್ಗೆ ನಾವು ತುಂಬ ಬೇಗ ರೀಚ್ ಆದ ಕಾರಣ ಅಷ್ಟೊಂದು ಟೂರಿಸ್ಟ್ ನೋಡಲಿಕ್ಕೆ ಸಿಕ್ಕಲಿಲ್ಲ. ಮತ್ತು ಟೈಮ್ ಆಗ್ತಾ ಹೋದ್ಮೇಲೆ ತುಂಬ ಜನ ನೋಡಲಿಕ್ಕೆ ಸಿಗ್ತಾರೆ ಇಲ್ಲಿ. ಸೊ ಈ ಥರ ಇದೆ ಈ ವ್ಯೂ,
ಫಸ್ಟಿಗೆ ಕಾಣ್ತಿರೋದು ಮ್ಯೂಸಿಯಂ, ಮತ್ತು ಈ ಮರದ ಸ್ಟ್ರೇಟ್ ಇದೆಯಲ್ಲ ಅದು ನ್ಯೂ ಚರ್ಚ್, ಇದು ಮ್ಯೂಸಿಯಂ. ಸೊ ಪೀಸ್ಫುಲ್ ಮತ್ತು ಒಳ್ಳೆಯದೆ ಪ್ಲೇಸ್ ಅಷ್ಟೇ. ಇವಾಗ ನಾವು ಹೋಗ್ತಿರೋದು ಚರ್ಚ್ ಆಫ್ ಸೈಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ. ಓಕೆ, ಇದು ನೆಕ್ಸ್ಟ್ ಕಟ್ಟಿದ್ದು. ಅದು ರೋಡ್ ಸೈಡ್ ಆಚೆ ಇರೋದು ಅದು ಬೂಮ್ ಜೀಸಸ್ ಅಂತೇಳಿ ಒಂದು ಚರ್ಚ್ ಇದೆ, ಅದೇ ಬಸಲಿಕಾ. ಸೈಂಟ್ ಫ್ರಾನ್ಸಿಸ್ ಅವರ ಶರೀರವನ್ನು ಅಲ್ಲಿ ಇಟ್ಟಿದ್ದಾರೆ, ಇನ್ನೂ ಕೂಡ ಇದೆ ಅದು. ಸೊ 10 ವರ್ಷಕ್ಕೊಮ್ಮೆ ಅದನ್ನು ಕೆಳಗಿಳಿಸಿ ಎಲ್ಲರಿಗೂ ನೋಡಲಿಕ್ಕೆಲ್ಲ ಇಡ್ತಾರೆ. ಸೊ ಈ ಸರ್ತಿ ಇಟ್ಟಿದ್ರು, ಅದು ತುಂಬ ಜನ ಬಂದಿದ್ದರು. ಸೊ ನಮಗೆ ಅದು ಅವಕಾಶ ಇವಾಗ ಬಂದಿದೆ. ಸೊ ಇದು ಬಂದುಬಿಟ್ಟು ಸೈಂಟ್ ಫ್ರಾನ್ಸಿಸ್ ಚರ್ಚ್. ಇದು ನ್ಯೂ ಚರ್ಚ್ ಅಂದರೆ ನ್ಯೂ ಬಸಲಿಕಾ, ಅಂದರೆ ಇಲ್ಲಿ ಜಾಸ್ತಿ ಪ್ರೇಯರ್ ಎಲ್ಲ ಮೀನ್ಸ್ ಅದು ಸೈಂಟ್ ಫ್ರಾನ್ಸಿಸ್ದು ಬಾಡಿ ಎಲ್ಲ ಇಲ್ಲಿಂದಲೇ ಮೇ ಬಿ ಅವರು ತಗೊಂಡು ಮತ್ತೆ ಅದು ವಿಸಿಬಿಲಿಟಿಗೆಲ್ಲ ಇರ್ತಾರಲ್ಲ, ಸೊ ಆ ಥರ. ಇದು ಕನ್ಸ್ಟ್ರಕ್ಷನ್ ನೋಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಆವಾಗ ಕಟ್ಟಿದ್ದು, ತುಂಬ ವರ್ಷ ಮುಂಚೆನೇ ಕಟ್ಟಿದ್ದು. ಸೊ ಇವಾಗ ಜಸ್ಟ್ ಪೇಂಟಿಂಗ್ ಅಷ್ಟೇ ಮಾಡಿದ್ದಾರೆ. ಈ ಥರ ಇದೆ ನೋಡಿ. ಸೊ ಇವಾಗ ನಾವು ಜಸ್ಟ್ ಎದುರುಗಡೆ ಅಲ್ಲಿ ಮ್ಯೂಸಿಯಂ ಹತ್ರ ಏನಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಮೇ ಬಿ ಅದೇ ಥರ ಚರ್ಚನ್ನು ನೋಡಲಿಕ್ಕೆ ಸಿಗ್ಬೋದು. ಅಲ್ಲಿ ಎಲ್ಲ ಫೋಟೋಗ್ರಫಿ ಮಾಡಲಿಕ್ಕೇನು ಅಷ್ಟೇ ಅಲೋಡ್ ಇಲ್ಲ. ಸ್ಟಿಲ್ ನೋಡುವ ಹೇಗಿದೆ ಅಂತೇಳಿ. ಸೊ ತುಂಬ ಎಂಜಾಯ್ ಮಾಡಿದೆ ನಮ್ಮ ಕಸಿನ್ ಜೊತೆ. ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಈ ಪ್ಲೇಸಲ್ಲಿ ಈ ಥರ ಇದೆ ನೋಡಿ ವ್ಯೂ. ಜಸ್ಟ್ ಔಟ್ ಸೈಡಿಂದ ನಾನು ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ಇಲ್ಲಿ ಫ್ರಂಟ್ ವ್ಯೂ ಈ ಥರ ಇದೆ ನೋಡಿ. ಇವಾಗ ನಾವು ಹೋಗ್ತಿರುವ ಚರ್ಚ್ ಅದೇ ಬಸಲಿಕಾ ಆಫ್ ಬೂಮ್ ಜೀಸಸ್. ಸೊ ತುಂಬ ಹಳೆಯದಾದ ಕಟ್ಟಡ. ಇದರದ್ದು ಫೌಂಡೇಶನ್ ಸ್ಟೋನ್ ಹಾಕಿದ್ದು ಮೇ ಬಿ 24 ನವಂಬರ್ 1594, 1594. ಮತ್ತು ಇದು ಚರ್ಚ್ ಕಂಪ್ಲೀಟ್ ಮಾಡಿದ್ದು ಮೇ 15, 1605, 1650 ಇಸವಿಯಲ್ಲಿ. ಸೊ ಇದು ನೋಡ್ಬೋದು ಯಾವ ಥರ ಇದೆ ಅಂಥೇಳಿ.
1946 ಮೇ ಬಿ ಇದನ್ನು ಬಸ್ಲಿಕ್ ಅಂತೇಳಿ ನಮ್ಮ ಅನೌನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಬೂಮ್ ಜೀಸಸ್ ಅಂದರೆ ಗುಡ್ ಜೀಸಸ್ ಅಥವಾ ಇನ್ಫೆಂಟ್ ಜೀಸಸ್. ಸೊ ಈ ಚರ್ಚ್ ಇನ್ಫೆಂಟ್ ಜೀಸಸ್ ಅಥವಾ ಗುಡ್ ಜೀಸಸ್ ಈ ಥರ ಇದರದ್ದು ಇದಕ್ಕೆ ಸಮರ್ಪಿತವಾದ ಚರ್ಚ್ ಇದು. ಸೊ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಈ ಚರ್ಚ್ ಆ್ಯಕ್ಚುಲಿ 183 ಫೀಟ್ ಉದ್ದ ಮತ್ತು 55 ಫೀಟ್ ಅಗಲ, ಹಾಗೆ 61 ಫೀಟ್ ಹೈಟ್ ಇದೆ ಇದರದ್ದು ಎತ್ತರ. ಸೊ ಇದರ ಮೇನ್ ಆಲ್ಟರ್ ಬಂದುಬಿಟ್ಟು 54 ಫೀಟ್ ಹೈಟ್ ಇದೆ. ಸೊ ಈ ಚರ್ಚ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಪರ್ಮಿಷನ್ ಇಲ್ಲ. ಸೊ ನಂತರ ನಾವು ಅಲ್ಲಿಂದ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿ ಔಟ್ಸೈಡ್ ಬರ್ತಾಯಿದ್ವಿ. ಹಳತ್ತಾದ ಕಟ್ಟಡ, ತುಂಬ ಚೆನ್ನಾಗಿತ್ತು, ನೋಡಲಿಕ್ಕೆ ತುಂಬ ಖುಷಿಯಾಯಿತು. ಫೈನಲ್ ಲುಕ್ ನೋಡಿ ಈ ಥರ ಇರ್ತದೆ. ಸೊ ಇಲ್ಲಿಂದ ನಾವು ಮುಂದೆ ಹೊರಟಿದ್ವಿ. ಎದುರುಗಡೆ ಹೋಗಿ ಅಲ್ಲಿ ಒಂದು ಆ್ಯಕ್ಚುಲಿ ಶಾಪಿಂಗ್ ಸೆಂಟರ್ ಇದೆ. ಸೇಮ್ ಚರ್ಚ್ಗೆ ರಿಲೇಟೆಡ್ ಆದ ಥಿಂಗ್ಸ್ ಎಲ್ಲ ಅಲ್ಲಿ ಸಿಗ್ತದೆ ಅಂತೇಳಿ ನಾವು ಎದುರುಗಡೆ ಹೋಗ್ತಾಯಿದ್ವಿ. ಸೊ ಇದು ಫೈನಲ್ ವ್ಯೂ ಇಲ್ಲಿಂದ. ಈಗ ನಾವು ಹೋಗಿ ಇಲ್ಲಿಗೆ ಬಂದಿದ್ದೇವೆ. ಇದು ಸೈಡಲ್ಲಿ ಇದ್ದೊಂದು ಶಾಪು. ಸುಮ್ಮನೆ ಆಗಿ ನಾನು ಸ್ವಲ್ಪ ವಿಡಿಯೋ ಮಾಡುವ ಅಂತೇಳಿ ಮಾಡಿದ್ವಿ. ಇವಾಗ ನಾವು ಬಂದ ಸ್ಥಳ ಅವರ್ ಲೇಡಿ ಆಫ್ ದಿ ಇಮ್ಯಾನ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಅಂತೇಳಿ. ಇದನ್ನು 1609 ಅಂದರೆ 416 ವರ್ಷದ ಹಿಂದೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು. ಈ ಥರ ಇದೆ ನೋಡಿದರೆ ಲುಕ್, ಈ ಥರ ಕಾಣಿಸ್ತಿದೆ ಇದರ ವ್ಯೂ. ಇದು ರೋಡ್ ಸೈಡಲ್ಲಿರೋದು ಕಾರಣ ತುಂಬ ಜನರು ಇಲ್ಲಿ ಬಂದು ನೋಡ್ತಾರೆ, ಫೋಟೋಸ್ ಎಲ್ಲ ತೆಗಿತಾರೆ, ಪ್ರೇಯರ್ ಕೂಡ ಮಾಡ್ತಾರೆ. ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಎಲ್ಲ ಹಳತಾದ ಕನ್ಸ್ಟ್ರಕ್ಷನ್, ವೈಟ್ ಪೇಂಟ್ ಮಾಡಿ ಈ ಥರ ಇದೆ ನೋಡಿ ಇದರದ್ದು ವ್ಯೂ. ಈ ಚರ್ಚ್ ಬಂದುಬಿಟ್ಟು ಪಂಜಿಮ್, ಗೋವಾ ಈ ಪ್ಲೇಸಲ್ಲಿ ಲೊಕೇಟೆಡ್ ಇದೆ.
ಮೇ ಬಿ ಇದು ಪೋರ್ಚುಗೀಸ್ ಆ ಟೈಮಲ್ಲಿ, ಹೌದು ಅದೇ ಇಷ್ಟು 400-500 ವರ್ಷ ಅಂತ ಹೇಳಿದರೆ ಹೌದು ಅದೇ ಥರ ಅವರೇ ಕನ್ಸ್ಟ್ರಕ್ಷನ್ ಮಾಡಿದಂತ ಕಾಣ್ತದೆ. ಸೊ ತುಂಬ ಚೆನ್ನಾಗಿದೆ ಇದರದ್ದು ವ್ಯೂ ಕೂಡ. ನಾವು ಬಂದದ್ದು ಈ ಪ್ಲೇಸ್ ಬಂದುಬಿಟ್ಟು ಜೋಸೆಫ್ ಬಾರ್. ಹೌದು, ಇದು ಒಂದು ಹಳೆಯಾದ ಕನ್ಸ್ಟ್ರಕ್ಷನ್, ಹಳೆತ್ತು ಓಲ್ಡ್ ಬಿಲ್ಡಿಂಗ್. ಇಲ್ಲಿ ಮೇ ಬಿ 10 ಟೇಬಲ್ ಒಳಗಡೆ ಇರ್ಬೋದು ಅಷ್ಟೇ, ಒಂದು 10-20 ಜನ ಏನು ಕೂತ್ಕೊ. ಜೋರಾಗಿ ಹಸಿವಾಗ್ತಿತ್ತು. ಸೊ ಅದಕ್ಕೋಸ್ಕರ ನಾವು ರಿಡ್ಸ್ ಅಂತೇಳಿ ಒಂದು ಹೋಟೆಲ್ ಇತ್ತು, ಸೊ ಆ ಹೋಟೆಲಿಗೆ ಹೋದ್ವಿ. ಅಲ್ಲಿ ಸೀ ಫುಡ್ ಎಲ್ಲ ಒಳ್ಳೆ ಸಿಗ್ತದೆ ಅಂತೇಳಿ. ಸೊ ಇದು ಕೂಡ ಅಲ್ಲಿ ಪಂಜಿ ಹತ್ತಿರ ನಿಯರ್ ಬೈ ಅದೇ ಪ್ಲೇಸಲ್ಲಿತ್ತು. ಇದು ಹೋಟೆಲ್ ಸಜೆಸ್ಟ್ ಮಾಡಿದ್ದು ನನ್ನ ಕಸಿನೇ, ಯಾಕಂದರೆ ಅವಳು ಲಾಸ್ಟ್ ಇಯರ್ ಕೂಡ ಬರುವಾಗ ಇಲ್ಲಿ ಊಟ ಮಾಡಿದಂತೇಳಿ. ಸೊ ಅವಳಿಗೆ ಲೈಕ್ ಆಗಿತ್ತಂತೆ ಸೀ ಫುಡ್ ಎಲ್ಲ. ಸೊ ನಾವು 12:30 ಆಗುವಷ್ಟಿಗೆ ಅಲ್ಲಿ ರೀಚ್ ಆದ್ವಿ. ಬಟರ್ ಗಾರ್ಲಿಕ್ ಪ್ರಾನ್ಸನ್ನು ನಾವು ಆರ್ಡ್ರ್ ಮಾಡಿದ್ವಿ. ಸೊ ಇದು ಚೆನ್ನಾಗಿತ್ತು. ಇದು ಕೂಡ ಮಂಗಳೂರಲ್ಲಿ ಸಿಗ್ತದೆ. ಅದು ಬಿಟ್ಟು ನಾವು ಕಿಂಗ್ ಫಿಶ್ ಗೋವನ್ ಸ್ಟೈಲ್ ಮಸಾಲ ಫ್ರೈ ಅಂತ ತಗೊಂಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಮಸಾಲ ಕೂಡ ತುಂಬ ಲೈಕ್ ಆಯಿತು. ಇಲ್ಲಿ ಐ ಥಿಂಕ್ ವೆನಿಗರ್ ಏನೋ ಹಾಕ್ತಾರೆ ಅವರು ಮಸಾಲ ಫ್ರೈಗೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬಂದದ್ದು ಫೇಮಸ್ ರೋಡ್ ಸೈಡಲ್ಲಿ ಒಂದು ವ್ಯೂ ಇದೆ, ಆ ಸೈಡ್ ಮತ್ತು ಈ ಸೈಡ್, ಅದೇ ಪಾರಾ ರೋಡ್ ಅಂತೇಳಿ. ಸೊ ಇದು ನಾರ್ತ್ ಗೋವಾ ಸೈಡಲ್ಲಿದೆ. ಇದೊಂದು ವಿಲೇಜ್. ಇದರ ರೋಡಿನ 2 ಬದಿಯಲ್ಲಿ ಕೂಡ ಈ ಥರ ತೆಂಗಿನ ಮರ ಎಲ್ಲ ನೆಟ್ಟಿದ್ದಾರೆ. ಇದು ಒಳ್ಳೆ ವ್ಯೂ. ತುಂಬ ಮೂವಿಯಲ್ಲಿ ನೀವು ನೋಡ್ಬೋದು. ಮೂವಿಯಲ್ಲಿ ಸೀರೀಸ್ ಮತ್ತು ಕೆಲವು ಸೀರಿಯಲಲ್ಲೂ ಕೂಡ ಇದೊಂದು ಒಳ್ಳೆ ವ್ಯೂ. ಇಲ್ಲಿ ಕೂಡ ಹೋಗಿದ್ವಿ ನಾವು. ಹಾಗೆ ನಾವು ನೆಕ್ಸ್ಟ್ ಒಂದು ಪೋರ್ಟಿಗೆ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ. ಇದು ಅಗೋಡ ಪೋರ್ಟ್ ಅಂತೇಳಿ. ಇದು ತುಂಬ ಓಲ್ಡ್ ಪೋರ್ಟ್ ಅಂತೆ, 17th ಸೆಂಚುರಿದು. ಅಂದರೆ ಆಲ್ಮೋಸ್ಟ್ 420 ಇಯರ್ಸ್ ಬ್ಯಾಕ್ ಇದು ಪೋರ್ಟ್ ಇದು. ಸೊ ಇಲ್ಲಿ ಟಿಕೆಟ್ ಕೂಡ ತಗೊಳ್ಳಿಕ್ಕಿತ್ತು. ಒಬ್ಬರಿಗೆ 25 ಏನು ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೇಮ್ ಇಲ್ಲಿ ಲೈಟ್ ಹೌಸ್ ಕೂಡ ಇದೆ, ಅಲ್ಲಿ ನೋಡಬೇಕು ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ ಅಂತೇಳಿ. ಸೊ ನಾವು ಟಿಕೆಟ್ ತಗೊಂಡು ಇವಾಗ ಕಸಿನ್ ಹಲ್ವಿಟ ಜೊತೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಲಿಕ್ಕೆ ಏನಿದೆ ಅಂತೇಳಿ. ಇಲ್ಲಿ ತುಂಬ ಜನರಿದ್ದು, ತುಂಬ ಟೂರಿಸ್ಟ್ ಪ್ಲೇಸ್ ಮತ್ತು ಡಿಫ್ರೆಂಟ್ ತುಂಬ ಜನ ಕಪಲ್ಸ್ ಮತ್ತು ಫ್ಯಾಮಿಲಿ ಈ ಥರ ಎಲ್ಲ ತುಂಬ ಜನ ಇಲ್ಲಿ ಬಂದಿದ್ದರು. ಮತ್ತು ಇದು ತುಂಬ ಈವ್ನಿಂಗ್ ಟೈಮ್ ಆದ ಕಾರಣ ಇದು ಕೂಡ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಇದರಲ್ಲಿ. ಸೊ ತುಂಬ ನೀಟಾಗಿ ಇಟ್ಟಿದ್ದಾರೆ. ಸೊ ನೋಡುವ.
ಹಾಗೆ ಇಲ್ಲಿಂದ ನೋಡಿದರೆ ನಿಮಗೆ ಕಾಣ್ತದೆ ಇದು ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಇಲ್ಲಿ ಇದಕ್ಕೆ ಹತ್ತಿರದಲ್ಲಿದೆ. ಸೊ ಅಲ್ಲಿ ಕೂಡ ಆಚೆ ಸೈಡ್ ಬೋಟಿಂಗ್ ಎಲ್ಲ ಆಗ್ತಾಯಿತ್ತು. ಬಟ್ ಅದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಸ್ವಲ್ಪ ದೂರ ಇರಬೇಕು. ಸೊ ಇಲ್ಲಿಂದ ನಾವು ಬೇರೆ ಎಲ್ಲಿ ಕೂಡ ಹೋಗಲಿಕ್ಕೆ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಒಂದು ಇಲ್ಲಿ ಸ್ಟೇ ಮಾಡೋದಂತೇಳಿ ಪ್ಲ್ಯಾನಿಂಗ್ ಆಗ್ತಾಯಿದ್ವಿ. ಈ ಪೋರ್ಟ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಕ್ರೌಡ್ ಇಲ್ಲ ಇತ್ತು. ಮತ್ತು ಸ್ವಲ್ಪ ಅಲ್ಲಿ ತುಂಬ ಬಿಸಿಲು, ಅಂದರೆ ಇವನ್ ಮಂಗಳೂರಲ್ಲಿ ಎಷ್ಟು ಬಿಸಿಲಿದೆ ಅಷ್ಟೇ ಅದಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕಾಣ್ತದೆ. ಅಂದರೆ ಸಮುದ್ರದ ಸೈಡಲ್ಲೇ ಇದ್ವಿ ಅಲ್ಲ ನಾವು, ಹತ್ತಿರ. ಸೊ ಇನ್ನೂ ಕೂಡ ಜಾಸ್ತಿ ಇತ್ತು. ಹೋಗ್ತಾ ನಾವು ಎಕ್ಸಿಟ್ ಆಗುವಾಗ ಇದೆಲ್ಲ ನೋಡಲಿಕ್ಕೆ ಸಿಗ್ತಿದ್ದು, ಯಾವಾಗ ಬಿಲ್ಡ್ ಆದದ್ದು. ಸೊ ತುಂಬ ಇದೆ, ಬಿಫೋರ್ ಆಫ್ಟರ್ ಎಲ್ಲ ಅವ್ರು ತೋರಿಸ್ತಿದ್ದಾರೆ. ಹಾಗೆ ಕೂಡ ನಾವು ಮಾರ್ನಿಂಗ್ ಹೋದ ಬಸಲಿಕಾ ಚರ್ಚ್, ಅಲ್ಲಿ ಕೂಡ ಅಷ್ಟೇ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿತ್ತು. ಸೊ ಎಲ್ಲವನ್ನು ಇಲ್ಲಿ ಅವರು ಇಲ್ಲಿ ಹಾಕಿದ್ದಾರೆ ಟೂರಿಸ್ಟ್ ಪೀಪಲ್ನವರಿಗೆ ನೋಡಲಿಕ್ಕೆ. ಇದು ನಾವು ಹೇಳಿದಲ್ಲ ಇನ್ಫೆಂಟ್ ಜೀಸಸ್ ಚರ್ಚ್, ಬೂಮ್ ಜೀಸಸ್ ಚರ್ಚ್, ಸೊ ಬಸಲಿಕಾ. ಸೊ ಇಲ್ಲಿ ಇಷ್ಟರ ತನಕ ನೋಡಿದ ಎಲ್ಲ ಪ್ಲೇಸೆಲ್ಲ ತುಂಬ ಚೆನ್ನಾಗಿತ್ತು. ಈ ಬ್ಲಾಗ್ ತುಂಬ ದೊಡ್ಡದಾಗಿದೆ. ಸೊ ಇದು ಇವಾಗ ನಾವು ತಿರುಗಿದ್ದು ನಾರ್ತ್ ಗೋವಾದಲ್ಲಿ ಮಾತ್ರ. ಸೊ ಇನ್ನೂ ಕೂಡ ಸ್ವಲ್ಪ ಇವತ್ತು ರೆಸ್ಟ್ ತಗೊಂಡು ನಂತರ ಈವ್ನಿಂಗ್ ಸ್ವಲ್ಪ ಒಂದು ಬೀಚಿಗೆ ಹೋಗಿ ನಂತರ ಸೌತ್ ಗೋವಾಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದ್ದೇವೆ. ನಾವು 2ನೇ ಪಾರ್ಟ್ ಶೇರ್ ಮಾಡ್ತೇವೆ. ಥ್ಯಾಂಕ್ ಯು.